ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಜಯತ್ಯಜೋಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದ್ರೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತರ್ಕಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯತಿಂ ಭಜೆ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತಸ್ಮದಿಷ್ಟಾರ್ಥಸಿದ್ಧಯೇ. ವಂದಾರುಕಲ್ಪತರವೇ ವಾದಿಕೈರವಭಾನವೇ ಶ್ರೀರಾಮಚಂದ್ರಗುರವೇ ನಮಃ ಕಾರುಣ್ಯಸಿಂಧವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧನ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಳಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿವಾಯುಗುರುಗಳ ಪಾದಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳ ಸಲ್ಲಿಸಿ ಸಕಲ ಸದ್ವೈಷ್ಣವರಿಗೆ ಅಭಿವಂದನೆ ಸಲ್ಲಿಸಿ ಕಲ್ಕಿ ಅವತಾರದ ಚಿಂತನೆ, ಕಲ್ಕಿ ಅವತಾರ ಆಗುವ ಸಂದರ್ಭ ಇಂಥದ್ದು. ಕಲ್ಕಿ ಅವತಾರವನ್ನು ಚಿಂತನೆ ಮಾಡಿದಾಗ ನಮಗೆ ಆಗುವ ಭಗವದ್ ಅನುಗ್ರಹ ಎಂಥದ್ದು ಇತ್ಯಾದಿಗಳನ್ನು ಯಥಾಮತಿ ವಿವರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಕಲ್ಕಿ ಅವತಾರ ಎಂಬುದು ಕಲಿಯುಗದ ಅಂತ್ಯದಲ್ಲಿ ಆಗತ್ತೆ. ಕಲಿಯುಗ ಅಂತ್ಯ ಹೇಗಿರುತ್ತೆ ಅಂದರೆ ಶಾಸ್ತ್ರಕಾರ ಹೇಳ್ತಾರೆ, ವಿತ್ತಮೇವ ಕಲೋ ನೃಣಾಂ ಜನ್ಮಾಚಾರ ಗುಣೋದಯ. ಜನ್ಮ, ಆಚಾರ, ಕುಲ, ಗುಣ ಇವುಗಳೆಲ್ಲ ಕೂಡ ಗೌಣವಾಗತ್ತೆ. ಸ್ವಲ್ಪವೂ ಕೂಡ ಇವುಗಳಿಗೆ ಗೌರವ ಇಲ್ಲ. ಏನಿದ್ರೂ ಕೂಡ ಯಾರಿಗಾದರೆ ಹಣ ಇರುತ್ತೋ ಅವನೇ ಒಳ್ಳೆ ಕುಲವಂತನಾಗ್ತಾನೆ, ಅವನೇ ಆಚಾರವಂತ, ಅವನೇ ಗುಣವಂತ. ಕಲಿಯುಗದಲ್ಲಿ ಈ ರೀತಿ ನಡ್ಕೊಂಡು ಹೋಗುತ್ತೆ. ಅಷ್ಟೇ ಅಲ್ಲ, ಧರ್ಮ ಯಾವುದು, ನ್ಯಾಯ ಯಾವುದು ಅಂತ ಪ್ರಶ್ನೆ ಬಂದಾಗ ಧರ್ಮ ನ್ಯಾಯ ವ್ಯವಸ್ಥಾಯಾಂ ಕಾರಣಂ ಬಲಮೇವ ಹಿ. ಧರ್ಮ ನ್ಯಾಯ ಎಲ್ಲ ವ್ಯವಸ್ಥೆ ಏನಪ್ಪ ಅಂದರೆ ಪ್ರಧಾನ ಕಾರಣ ಬಲ. ಯಾವನಾದರೆ ಬಲಿಷ್ಠನಾಗಿರ್ತಾನೋ ಅವನು ಹೇಳಿದ್ದೇ ನ್ಯಾಯ, ಅವನು ಹೇಳಿದ್ದೇ ಧರ್ಮ. ಕಲಿಯುಗ ಅಂತ್ಯದಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ, ದಂಪತಿಗಳು ಮದುವೆ ಆಗಬೇಕಾದ್ರೆ ಮೌಲ್ಯಗಳೇನು ಅಂದರೆ ಅಲ್ಲಿ ಕುಲ, ಗೋತ್ರ, ಸಂಸ್ಕಾರ ಇದು ಯಾವುದೂ ಬರೋದಿಲ್ಲ. ಒಂದು ಗಂಡು ಹೆಣ್ಣಿಗೆ ಮನಸ್ಸಿಗೆ ಬಂತು ಅಂದರೆ ಅದು ಮದುವೆಗೆ ಕಾರಣ ಆಗ್ತಾ ಇದೆ. ಹೇಗಿರುತ್ತೆ ಕಲಿಯುಗ ಅಂತ್ಯದಲ್ಲಿ ಸಮಾಜದ ವ್ಯವಸ್ಥೆ ಅಂದರೆ, ಗಂಡನ ಮೇಲೆ ಹೆಂಡತಿಗೆ ಗೌರವ ಇರಲ್ಲ, ಹೆಂಡತಿ ಮೇಲೆ ಗಂಡನಿಗೆ ಪ್ರೀತಿ ಇರಲ್ಲ. ಕೇವಲ ದೈಹಿಕವಾದಂತಹ ಸುಖಕ್ಕಾಗಿ ಇಬ್ಬರೂ ಇರ್ತಾರೆ. ದಾಂಪತ್ಯ ಜೀವನ ಅಂದರೆ ಕೇವಲ ದೈಹಿಕವಾದಂಥ ಒಂದು ಸಂಪರ್ಕವಲ್ಲ, ಮಾನಸಿಕವಾಗಿ ಒಟ್ಟುಗೂಡಬೇಕೆ. ಇಂಥ ಮೌಲ್ಯಗಳೇ ಕಳ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆವಾಗ ಸುಗಂಧ ದ್ರವ್ಯಗಳು ಯಾವುದೂ ಕೂಡ ವಾಸನೆ ಇರಲ್ಲಂತೆ. ನಾವು ಒಂದು 20 ವರ್ಷದ ಹಿಂದೆ
ಪದಾರ್ಥಗಳನ್ನು ಅಡಿಗೆ ಮಾಡಿದಾಗ ಒಳ್ಳೆ ರುಚಿಯಾಗಿರ್ತಾ ಇತ್ತು. ಇವಾಗ ಪದಾರ್ಥ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಅದು ರುಚಿ ಇರೋದಿಲ್ಲ. ಗಂಧ ಅಂತ ಪುಡಿ ಕೊಡ್ತಾನೆ, ಅದು ಯಾವುದೋ ಒಂದು ಸೌದೆಯ ಪುಡಿಯಾಗಿರುತ್ತೆ. ಹೀಗೆ ಪ್ರತಿಯೊಂದು ಪದಾರ್ಥಗಳು ಕೂಡ ತಮ್ಮ ಸತ್ವವನ್ನು ಕಳೆದುಕೊಳ್ಳುತ್ತೆ. ಹಸುವಿನ ಹಾಲು ಬಹಳ ಶ್ರೇಷ್ಠ. ಅವಾಗ ಕಲಿಯುಗ ಅಂತ್ಯದಲ್ಲಿ ಆ ಹಸುವಿನ ಹಾಲು ಯಾರಿಗೂ ಬೇಕಾಗಿಲ್ಲ. ಕೇವಲ ಈ ಕತ್ತೆ ಹಾಲು, ಎಮ್ಮೆ ಹಾಲು ಇತ್ಯಾದಿಗಳನ್ನು ಜನರು ಇಷ್ಟಪಡ್ತಾರೆ. ಯಾಕೆ ಅಂದರೆ ನಾವು ಎಂಥ ಆಹಾರ ಸ್ವೀಕಾರ ಮಾಡಿದ್ರೆ ಅಂಥ ಬುದ್ಧಿ ನಮಗೆ ಬರುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಆಹಾರ ನಿಯಮ ಅಂತ ಹೇಳ್ತಾರೆ. ಒಳ್ಳೆಯ ಆಹಾರವನ್ನು ತೆಗೆದುಕೊಂಡಾಗ ಒಳ್ಳೆಯ ಸಂಸ್ಕಾರ ಬರುತ್ತೆ, ಕೆಟ್ಟ ಆಹಾರವನ್ನು ತೆಗೆದುಕೊಂಡಾಗ ಕೆಟ್ಟ ಸಂಸ್ಕಾರ ಬರುತ್ತೆ. ಗೋವಿನ ಹಾಲನ್ನು ನಾವು ಸ್ವೀಕಾರ ಮಾಡಿದಾಗ ಗೋವಿನಂತೆ ಸಾತ್ವಿಕರಾಗಿರ್ತೀವಿ ನಾವು. ಹೀಗೆ ಆ ಕಲಿಯುಗ ಅಂತ್ಯದಲ್ಲಿ ಗೋವಿನನ್ನು ಯಾರೂ ರಕ್ಷಣೆ ಮಾಡೋದಿಲ್ಲ. ಎಲ್ಲರ ಮನೆಯಲ್ಲಿ ಗೋವಿರಬೇಕು, ಆದರೆ ಎಲ್ಲರ ಮನೆ ನಾಯಿ ಬಂದು ಸೇರಿಕೊಳ್ಳುತ್ತೆ. ಗಿಡಗಳಿರುತ್ತೆ, ಆ ಗಿಡಗಳು ಫಲವನ್ನು ಕೊಡೋದೇ ಇಲ್ಲ. ರೈತರು ಬೀಜವನ್ನು ಬಿತ್ತಿದಾಗ ಭೂಮಿಯಲ್ಲಿ ಫಲವನ್ನು ಕೊಡಬೇಕು, ಆದರೆ ಫಲವನ್ನೇ ಕೊಡೋದಿಲ್ಲಂತೆ. ಕಲಿಯುಗ ಅಂತ್ಯದಲ್ಲಿ ಬ್ರಾಹ್ಮಣರೆಲ್ಲ ಕೂಡ ವೇದಗಳನ್ನು ಮಾರಾಟ ಮಾಡಿಕೊಳ್ತಾರೆ. ಬ್ರಾಹ್ಮಣರು ಯಾವಾಗ ಆಶೀರ್ವಾದ ಮಾಡಬೇಕಂದ್ರೆ ಪ್ರಾರ್ಥನೆ ಮಾಡಬೇಕು, ಆಚಾರ್ಯ ಬಂದು ಆಶೀರ್ವಾದ ಮಾಡಿ ಅಂಥೇಳಿ. ಇಲ್ಲ ನಾವೇ ನಿಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡ್ತೇವೆ ಅಂತ ಹೇಳ್ತಾರಂತೆ. ಅದೇನು ವೇದ ಮಂತ್ರಗಳನ್ನು ಮಾರಾಟಕ್ಕೆ ಇಡ್ತಾರೆ. ಅಲ್ಲಿ ಈ ಒಂದು ವರ್ಣ ವ್ಯವಸ್ಥೆ ಅತ್ಯಂತ ನೀಚವಾಗಿರುತ್ತಂತೆ. ಬ್ರಾಹ್ಮಣರು ತಮ್ಮ ತಮ್ಮ ಧರ್ಮಗಳನ್ನು ಬಿಟ್ಟು ವ್ಯಾಪಾರಾದಿಗಳನ್ನು ಮಾಡ್ತಾರೆ. ವೇದ ವಿಹಿತವಾದಂತಹ ಕರ್ಮಾನುಷ್ಠಾನಗಳೆಲ್ಲ ಕೂಡ ಬಿಟ್ಟುಬಿಡ್ತಾರೆ. ಹೇಗೆಂದರೆ 100ಕ್ಕೆ 1 ವ್ಯಕ್ತಿ ಕೂಡ ಸಿಗೋದಿಲ್ಲಂತೆ. ಕಲಿಯುಗ ಅಂತ್ಯದಲ್ಲಿ ರಾಜರೆಲ್ಲರೂ ಕೂಡ ಕಳ್ಳರಾಗ್ತಾರಂತೆ. ಯಾರಲ್ಲಾದರೆ ಸುಂಕವನ್ನು ತೆಗೆದುಕೊಳ್ಳಬಾರದೋ ಅವರಿಂದ ಸುಂಕವನ್ನು ತೆಗೆದುಕೊಳ್ತಾರೆ. ಬ್ರಾಹ್ಮಣರಿಂದ ಸುಂಕವನ್ನು ತೆಗೆದುಕೋಬಾರ್ದು, ಅಂದರೆ ಟ್ಯಾಕ್ಸ್ ತಗೋಬಾರ್ದು, ಅವರಿಂದಲೇ ತಗೊತಾರೆ. ಇವಾಗ ನೋಡ್ತಾ ಇದ್ದೀವಿ ನೋಡಿ, ದೇವಸ್ಥಾನ ಮಠ ಮಂದಿರಗಳಿಂದ ಟ್ಯಾಕ್ಸ್ ತಗೊತಾರೆ. ಅದು ನಿಷಿದ್ಧ ಮಾಡಿದೆ ವೇದ. ಅದು ಧರ್ಮಕ್ಕಾಗಿ ಉಪಯೋಗ ಮಾಡಬೇಕು ಅಂತ ಹೇಳಿ. ಇವಾಗ ಹೀಗಿದ್ದರೆ ಕಲಿಯುಗ ಅಂತ್ಯದಲ್ಲಿ ಹೇಗಿರುತ್ತೆ ನೋಡಿ. ಈ ದೇವಸ್ಥಾನಗಳೆಲ್ಲ ಕೂಡ ಹಾಳು ಬಿದ್ದು ಹೋಗುತ್ತೆ. ನಾವು ಹೇಳ್ತಾ ಇರೋದು ಕಲಿಯುಗ ಅಂತ್ಯದಲ್ಲಿ ನಡೀತಕ್ಕಂಥದ್ದು. ಇವಾಗ ಬೇಕಾದಷ್ಟು ದೇವಸ್ಥಾನ ಚೆನ್ನಾಗಿ ನಡೀತಾ ಇದೆ. ಮಠ ಮಂದಿರಗಳಲ್ಲಿ ಪ್ರವಚನಾದಿಗಳು, ಪಾಠ ಪ್ರವಚನ, ದಾನ ಧರ್ಮ ಇತ್ಯಾದಿ ನಡೀತಾ ಇದೆ. ಯಾವಾಗಾದರೆ ಈ ಸ್ಥಿತಿ ಬರುತ್ತೋ ಕಲ್ಕಿ ನಾಮಕ ಭಗವಂತ ಅವತಾರ ಮಾಡ್ತಾನೆ. ಅಷ್ಟೇ ಅಲ್ಲ, ಈ ಪ್ರಾಣಿಗಳೆಲ್ಲ ಕೂಡ ವರ್ಣ ಸಾಂಕರ್ಯವಾಗತ್ತೆ. ನಾವು ಕ್ರಾಸ್ಡ್ ಅಂತ ಹೇಳ್ತೀವಲ್ಲ, ಒಂದು ಹಣ್ಣನ್ನು ಇನ್ನೊಂದು ಹಣ್ಣು ಜೊತೆಗೆ ಸೇರಿ ಆ ಫಲವನ್ನು ಉತ್ಪತ್ತಿ ಮಾಡ್ತಾರೆ. ಅಂಥ ಆಹಾರಗಳನ್ನು ತೆಗೆದುಕೊಂಡಾಗ ನಮ್ಮ ದೇಹಕ್ಕೆ ಒಗ್ಗೋದಿಲ್ಲ, ಅನಾರೋಗ್ಯಾದಿಗಳು ಬರುತ್ತೆ. ಅದೇ ಹೇಳ್ತಾ ಇದ್ದು ನೋಡಿ. ಅಷ್ಟೇ ಅಲ್ಲ, ದಂಪತಿಗಳು ಹೇಗಿರಬೇಕು ಅಂದರೆ ದಂಪತ್ಯೇ ಅಭಿರುಚಿ ಹೇತು ಮಾಯಾಯೈವ ವ್ಯವಹಾರಿಕೆ. ದಾಂಪತ್ಯ ಜೀವನ ಅಂದರೆ ದೊಡ್ಡ ಸಂಸ್ಕಾರ. ಸಮಾಜಕ್ಕೆ ಒಳ್ಳೆ ಪ್ರಜರನ್ನು ಕೊಡತಕ್ಕಂತಹ ಸಂಸ್ಕಾರ, ದೇಶಕ್ಕೆ ದೇಶಭಕ್ತರನ್ನು ಕೊಡತಕ್ಕಂತಹ ಒಂದು ಸಂಸ್ಕಾರ. ಇಂಥ ಒಂದು ಈ ವಿವಾಹ ವ್ಯವಸ್ಥೆ ಹೇಗಾಗತ್ತಂದರೆ ಅಧ್ವಾನ್ನವಾಗತ್ತಂತೆ. ಅಲ್ಲಿ ಯಾವುದಾದರೆ ನಡೆಯಬಾರದೋ ಆ ವಿವಾಹ ಸಂಸ್ಕಾರ ಸ್ಥಳದಲ್ಲಿ ಅವೆಲ್ಲವೂ ನಡೆಯುತ್ತಂತೆ. ಅದೇ ಹೇಳ್ತಾ ಇದ್ದಾರೆ, ದಾಂಪತ್ಯೇ ಅಭಿರುಚಿ ಹೇತು. ಏನಂದರೆ ಬರೇ ವ್ಯವಹಾರ ಅಂತೆ. ಎಷ್ಟು ಕೊಡ್ತೀರಾ, ಏನು ಮಾಡ್ತೀರಾ. ಇವಾಗ ಏನು ನೋಡ್ತಾ ಇದ್ದೀವಿ ನೋಡಿ.
ಏನು ಜಾತಕ ಹೊಂದಾಣಿಕೆ ಆಗೋದು ಬೇಕಾಗಿಲ್ಲ. ಎಷ್ಟು ಹಣ ಇದೆ, ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ, ಅವನು ಆಚಾರವಂತನ, ಸಂಧ್ಯಾವಂದನ ಮಾಡ್ತಾ ಇದ್ದಾನ, ಧರ್ಮದಲ್ಲಿ ಇದ್ದಾನೋ ಇಲ್ಲೋ ಇತ್ಯಾದಿಗಳು ಪ್ರಶ್ನೆ ಬರಲ್ಲ. ಮದುವೆ ಆಗಬೇಕಾದ್ರೆ ಎಷ್ಟು ಹಣ ಇದೆ, ಎಷ್ಟು ಬಂಗಾರ ಇದೆ, ಎಷ್ಟು ನಿವೇಶನವಿದೆ ನೋಡಿ. ದಾಂಪತ್ಯೇ ಅಭಿರುಚಿ ಹೇತು ಮಾಯೈವ ವ್ಯವಹಾರಿಕೆ. ಇಲ್ಲಿ ಅಷ್ಟೇ ಅಲ್ಲ, ಸ್ತ್ರೀ ಪುರುಷರು ಸ್ತ್ರೀತ್ವೇ ಪುಂಸ್ತ್ವೇ ಜಾತಿ ರತಿ ವಿಪ್ರತ್ವೇ ಸೂತ್ರಮೇವ. ಸ್ತ್ರೀಯರು ಪುರುಷರು ಅಂದರೆ ಬರೇ ಒಂದು ಸ್ತ್ರೀಯರಿಗೆ ಸ್ತ್ರೀಯರ ಲಕ್ಷಣವೇ ಕಳೆದುಕೊಳ್ತಾರಂತೆ. ಪುರುಷರು ಪುರುಷರ ಲಕ್ಷಣವೇ ಕಳ್ಕೊಳ್ತಾ ಇದ್ದಾರೆ. ಬರೇ ವ್ಯವಹಾರ. ಅಷ್ಟೇ ಅಲ್ಲ, ಜಾತಿ ಚ ಅತಿರತಿ. ಸ್ತ್ರೀ ಪುರುಷರಿಗೆ ಬರೇ ರತಿ ಅಷ್ಟೇ, ಇನ್ನೇನಿಲ್ಲ. ಕಾಮೋದ್ರೇಕದಿಂದ ಜೀವನ ನಡೆಸ್ತಾರ ಅಲ್ಲಿ, ಆ ಧರ್ಮದಿಂದ ಇತ್ಯಾದಿ ಜೀವನ ನಡೆಸೋದೇ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಉಪನಿಷತ್ತಲ್ಲಿ ಹೇಳುತ್ತೆ, ದಂಪತಿಗಳು ಒಮ್ಮೆ ಅವರು ಕಲಿತಾಗ 1000 ಅಶ್ವಮೇಧ ಯಾಗದ ಫಲ ಬರುತ್ತೆ. ಅಂಥ ಅದ್ಭುತವಾದಂತಹ ಒಂದು ಯಜ್ಞ. ಆ ಯಜ್ಞವನ್ನು ಹೇಗೆ ಅತಿರತಿ ಬರೇ ಕಾಮೋದ್ರೇಕದಿಂದ ಕಲಿತಾ ಇದ್ದಾರೆ. ಯಾವ ಪ್ರಯೋಜನವೂ ಇರಲ್ಲ ಅದರಲ್ಲಿ. ವಂಶ ಉದ್ಧಾರವೂ ಆಗಲ್ಲ, ಸಮಾಜವೂ ಉದ್ಧಾರ ಆಗಲ್ಲ, ದೇಶ ಭಕ್ತರೆಂಬುದು ಇಲ್ಲೇ ಇಲ್ಲಂತೆ. ಎಲ್ಲ ಕಳ್ಳರ ಕಾಟ ಆಗ್ತಾ ಇದೆ. ವಿಪ್ರತ್ವೇ ಸೂತ್ರಮೇವಹಿ. ಬ್ರಾಹ್ಮಣ ಅಂದರೆ ಒಂದು ಜನಿವಾರ ಇದ್ದರೆ ಬ್ರಾಹ್ಮಣ ಅಷ್ಟೇ. ಅವನು ತ್ರಿಕಾಲ ಸಂಧ್ಯಾವಂದನ ಇಲ್ಲ, ತಂದೆ ತಾಯಿಗಳ ಸೇವೆ ಇಲ್ಲ, ವೇದವಿಹಿತವಾದಂತಹ ಕರ್ಮಾನುಷ್ಠಾನಗಳೆಲ್ಲ ಕೂಡ ಬ್ರಾಹ್ಮಣರು ಬಿಟ್ಟುಬಿಡ್ತಾರೆ. ಏನು ವೇದವಿಹಿತವಾದಂತಹ ಕರ್ಮಾನುಷ್ಠಾನ ಅದಕ್ಕೆ ಹೇಳ್ತಾ ಇದ್ದಾರೆ, ಸತ್ಯಂವದ ಧರ್ಮಂಚರ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯದೇವೋ ಭವ ಅತಿಥಿದೇವೋ ಭವ. ಇದು ಎಲ್ಲ ವರ್ಗದವರಿಗೆ ಇರಬೇಕಾಗಿರತಕ್ಕಂಥದ್ದು ಸಾಧಾರಣ ಧರ್ಮಗಳು. ಅದೇ ಪಾಠ ಪ್ರವಚನಾದಿಗಳು ಬ್ರಾಹ್ಮಣನಿಗೆ ಅತ್ಯವಶ್ಯವಾಗಿರತಕ್ಕಂಥದ್ದು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ತಾನು ಅಧ್ಯಯನ ಮಾಡಬೇಕು ಮತ್ತು ಅಧ್ಯಯನವನ್ನು ಮಾಡಿಸಬೇಕು. ಎಷ್ಟು ಕಾಲ ಅಂದರೆ ಈ ದೇಹದಲ್ಲಿ ಜೀವ ಇರುವ ತನಕ ಇದು ನಡೀತಾನೆ ಇರಬೇಕು. ಅದು ವಿಪ್ರರ ಲಕ್ಷಣ. ಆದರೆ ವಿಪ್ರತ್ವೇ ಸೂತ್ರಮೇವಹಿ. ಬ್ರಾಹ್ಮಣ್ಯ ಅಂದರೆ ಒಂದು ಜನಿವಾರ ಇದ್ದರೆ ಸಾಕು. ಅವನಿಗೆ ಪಾಠ ಇಲ್ಲ, ಪ್ರವಚನ ಮಾಡೋದಿಲ್ಲ, ವೇದ ವಿಹಿತವಂತ ಕರ್ಮಾನುಷ್ಠಾನ ನಡೆಸೋದಿಲ್ಲ. ಹೀಗೆ ಅವನು ಜೀವನವನ್ನು ನಡೆಸ್ತಾ ಇರ್ತಾನಂತೆ. ಮತ್ತು ಲಿಂಗಮೀವ ಆಶ್ರಮಾಖ್ಯ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕುಟುಂಬ ಚೆನ್ನಾಗಿ ಏನಪ್ಪ ಸಾಧನೆ ಅಂದರೆ ಕಲಿಯುಗಂತ್ಯದಲ್ಲಿ ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಅವನು ದೊಡ್ಡ ಸಾಧನೆ ಮಾಡಿದ್ದಾನೆ. ಗೃಹಸ್ಥನ ಧರ್ಮಗಳು ಹೇಳ್ತಾ ಇದೆ. ಹೇಗಿರಬೇಕು ಗೃಹಸ್ಥ ಅಂದರೆ ಸಮಾಜಮುಖಿಯಾಗಿರಬೇಕು, ಅಂತರ್ಮುಖಿಗಳಾಗಿರಬೇಕು. ಅವನು ಮಾತ್ರ ಭಗವಂತನ ಭಕ್ತನಾಗ್ತಾನೆ. ಅಂತರ್ಮುಖಿಗಳಂದರೆ ಅಂತಹ ಒಳಗಿರತಕ್ಕಂತಹ ಭಗವಂತನ ಕುರಿತಾದಂತಹ ಯೋಚನೆ ಮಾಡತಕ್ಕಂಥ ಅಂತರ್ಮುಖಿ. ಮತ್ತು ಸಮಾಜಮುಖಿ ಅಂದರೆ ನಾವು ಸಮಾಜದಲ್ಲಿ ಜೀವನ ಮಾಡ್ತಾ ಇದ್ದೀವಂದರೆ ನಮ್ಮ ಕೊಡುಗೆ ಸಮಾಜಕ್ಕೆ ಅತ್ಯವಶ್ಯವಾಗಿರಬೇಕಂತೆ. ಯಾರಾದರೆ ಸಮಾಜಕ್ಕೆ ಕೊಡುಗೆ ಇಲ್ಲೋ ಅವನು ಭಗವಂತ ಭಕ್ತನಾಗಿ ಸ್ವೀಕಾರ ಮಾಡಲ್ಲ ಅವನನ್ನು. ಅದೇ ಹೇಳ್ತಾ ಇದ್ದಾನೆ ನೋಡ್ರಿ, ವಿಪ್ರತ್ವೇ ಸೂತ್ರಮೇವಹಿ. ಅದ್ಭುತವಾದಂಥ ಸಂದೇಶ. ಇವಾಗ ಹಾಗಿಲ್ಲ. ಎಷ್ಟೋ ಜನ ಸಮಾಜ ಸೇವಕರಿದ್ದಾರೆ, ತಮ್ಮ ಇಡೀ ಕುಟುಂಬವನ್ನು ಎಲ್ಲವೂ ಕೂಡ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಮೀಸಲಾಗಿಟ್ಟಿದ್ದಾರೆ. ಆ ಕಲಿಯುಗ ಅಂತ್ಯದಲ್ಲಿ ಹೇಗಿರುತ್ತಂದರೆ ಹೀಗಿರುತ್ತಂತೆ. ಅಷ್ಟೇ ಅಲ್ಲ, ಆ ತನ್ನ ಕುಟುಂಬ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಅವನು ಒಳ್ಳೆ ದೀಕ್ಷಾವಂತನಾಗ್ತಾ ಇದ್ದಾನೆ. ಈ ಧರ್ಮಾಚರಣೆ ಇತ್ಯಾದಿ ಎಲ್ಲ ಕೂಡ ಕೇವಲ ಕೀರ್ತಿಗಾಗಿ. ಎಷ್ಟು ದಾನ ಮಾಡಿದ್ದಾನ್ರಿ ಅವರು, ಎಷ್ಟು ವ್ರತಗಳನ್ನು ಮಾಡಿದ್ದಾನೆ, ಹೀಗೆ ಕೀರ್ತಿ ಗಳಿಸುವುದಕ್ಕೆ ಮಾತ್ರ
ಈ ಧರ್ಮಾಚರಣೆ. ಭಗವಂತನ ಹರಿಪ್ರೀತಿಗಾಗಿ ಧರ್ಮಾಚರಣೆ ಎಂಬುದು ಇರೋದೇ ಇಲ್ಲ. ಅಷ್ಟೇ ಅಲ್ಲ ನೋಡಿ, ಈ ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ. ತಾನು ಮಹಾಸ್ವಾರ್ಥಿಯಾಗಿರ್ತಾನೆ, ಆದರೆ ಮಹಾ ಸಾತ್ವಿಕ ಅಂತ ಅನಿಸ್ಕೊಳ್ಬೇಕಂತ ಹೇಳಿ ವ್ಯಾಘ್ರಕ್ಕೆ ಗೋಮುಖ ಇಟ್ಟಂತೆ. ಅದೇನು ಡಂಭಾಚಾರದಿಂದ ಜೀವನ ಮಾಡ್ತಾ ಇದ್ದಾರೆ. ಅದೇನು ವರ್ಣ ವ್ಯವಸ್ಥೆವೇ ಹಾಳಾಗಿ ಹೋಗ್ಬಿಡತ್ತೆ, ವರ್ಣ ಸಾಂಕರ್ಯ ಆಗತ್ತೆ. ಸಂಕರೋ ನರಕಾಯೈವ. ವರ್ಣ ಸಾಂಕರ್ಯ ಆದರೆ ಕುಲಜ್ಞಾನಾಂ ಕುಲಸ್ಯ ಚ. ಸಾಂಕರ್ಯ ಆದರೆ ಪತಂತಿ ಪಿತರೋ ಶೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಯಾವಾಗ ವರ್ಣ ಸಾಂಕರ್ಯ ಆಗತ್ತೋ ಆ ಸಾಂಕರ್ಯ ಆದಾಗ ಪಿತೃದೇವತೆಗಳು ನರಕಕ್ಕೆ ಹೋಗ್ತಾ ಇದ್ದಾರೆ. ಈಗಿರೋ ಕಾಲಕ್ಕೆ ಇದು ಕಲಿಯುಗದ ಒಂದು ಲಕ್ಷಣ. ಎಷ್ಟು ಆಯುಷು ಅಂದರೆ ಕಲಿಯುಗದಲ್ಲಿ 20 ವರ್ಷ ಅಂದರೆ ಮುಗ್ದೋಯ್ತು ಅವನಿಗೆ. 100 ವರ್ಷ ಬದುಕಿದ್ರೆ ಎಷ್ಟು ಆನಂದ ಪಡ್ತಾರೋ ಅಷ್ಟು ಆನಂದ ಪಟ್ಟು ಅವನಿಗೆ ಒಳ್ಳೆ ಪಬ್ಲಿಸಿಟಿ ಕೊಡ್ತಾರಂತೆ. 8 ವರ್ಷಕ್ಕೆ ಮಕ್ಕಳನ್ನು ಪಡಿತಾ ಇದೆ, 10 ವರ್ಷಕ್ಕೆ 60 ವರ್ಷ ಶಾಂತಿ, 12 ವರ್ಷಕ್ಕೆ 80 ವರ್ಷ ಶಾಂತಿ, 15 ವರ್ಷಕ್ಕೆ 90 ವರ್ಷ ಶಾಂತಿ, 16 ವರ್ಷಕ್ಕೆ 100 ವರ್ಷ ಶಾಂತಿ. 20 ವರ್ಷ ಬದುಕಿಬಿಟ್ರೆ ಅವನನ್ನು ಹೈಲೈಟ್ ಮಾಡಿಬಿಡ್ತಾರಂತೆ. ಆ ಗಿಡಗಳೆಲ್ಲ ಕೂಡ ಕುಬ್ಜವಾಗಿ ಹೋಗ್ಬಿಡತ್ತೆ, ಫಲಗಳನ್ನು ಕೊಡೋದಿಲ್ಲ. ಎಷ್ಟು ಫಲವನ್ನು ಕೊಡಬೇಕೋ ಅಷ್ಟು ಫಲವನ್ನು ಕೊಡೋದಿಲ್ಲ. ಹೀಗೆ ಇದ್ದಾಗ ಎಲ್ಲಿ ನೋಡಿದ್ರೂ ಕೂಡ ಧರ್ಮ ಎಂಬುದು ಇಲ್ಲಿ ಒಂದು ಸಾಸಿವೆ ಕಾಲಷ್ಟು ಸಿಗೋದಿಲ್ಲ. ಆವಾಗ ಶಂಬಲ ಗ್ರಾಮದಲ್ಲಿ ಅಶ್ವಾರೂಢನಾಗಿ ಭಗವಂತ ಅವತಾರ ಮಾಡ್ತಾನೆ. ಅದೇ ಕಲ್ಕಿ ಅವತಾರ. ಖಡ್ಗವನ್ನು ಇಟ್ಕೊಂಡು ಒಂದೇ ರಾತ್ರಿಯಲ್ಲಿ ಇಡೀ ಭೂಮಂಡಲದಲ್ಲಿ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿ ಸೂರ್ಯೋದಯ ಆಗುವಷ್ಟರೊಳಗೆ ಕೃತಯುಗ ಪ್ರಾರಂಭ ಆಗತ್ತೆ. ಇದು ಕಲ್ಕಿ ಅವತಾರ. ಸರಿ, ಏನೋ ಇವೆಲ್ಲ ಕೇಳಿದ್ದೇವೆ ನಾವು, ಇದರಿಂದ ನಮಗೇನು ಬಂತು ಅಂತ ಪ್ರಶ್ನೆ ಬಂತು. ಹೀಗಾದರೆ ನಮಗೇನಾಗತ್ತೆ ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ, ಕಲ್ಕಿ ಅವತಾರ ಮುಂದೆ ಆಗೋದಲ್ಲ, ಇವಾಗೂ ಆಗ್ತಾ ಇದೆ ಎಂಬ ಪ್ರಜ್ಞೆ ಬರ್ತಾ ಇಲ್ಲ ನಮಗೆ. ಶಾಸ್ತ್ರ ಹೇಳ್ತಾ ಇದೆ, ಬ್ರಹ್ಮಾಂಡದಲ್ಲಿ ಯಾವ ಯಾವ ಕಾರ್ಯಗಳಾಗ್ತಾ ಇದೋ, ಏನೇನು ಕೆಲಸಗಳಾಗ್ತಾ ಇದೋ ಅವೆಲ್ಲವೂ ಕೂಡ ಈ ಪಿಂಡಾಂಡದಲ್ಲಿ ಆಗ್ತಾ ಇದೆ. ಪಿಂಡಾಂಡ ಅಂದರೆ ನಮ್ಮ ದೇಹದಲ್ಲಿ. ಭಗವಂತನ ವ್ಯಾಪಾರಗಳನ್ನು ಬ್ರಹ್ಮಾಂಡದಲ್ಲಿ ಚಿಂತನೆ ಮಾಡಬೇಕು, ಪಿಂಡಾಂಡದಲ್ಲಿ ಕೂಡ ಚಿಂತನೆ ಮಾಡಬೇಕಂತೆ. ನೋಡಿ, ಇವಾಗ ಬ್ರಹ್ಮಾಂಡದವೆಲ್ಲ ಕೂಡ ಸೂಕ್ಷ್ಮ ರೂಪದಲ್ಲಿ ನಮ್ಮ ಪಿಂಡಾಂಡದಲ್ಲಿದೆ. ಪಿಂಡ ಅಂದರೆ ಜೀವ ಅಂತ ಅರ್ಥ. ಕಲ್ಕಿ ಅವತಾರ ಆಗೋದಕ್ಕೆ ಇಷ್ಟು ಕಾರಣ ಕೊಟ್ಟರು ಭಾಗವತಕಾರರು. ನಮ್ಮ ದೇಹದಲ್ಲಿ ಇಷ್ಟು ನಡೀತಾನೇ ಇದೆ ನೋಡಿ, ಇಷ್ಟು ಗೊಂದಲ ಸಿಗ್ತಾನೇ ಇದೆ. ದಾಂಪತ್ಯ ಜೀವನ ಅಷ್ಟೇ ಧರ್ಮಯುಕ್ತವಾಗಿಲ್ಲ, ನಮ್ಮ ಆಹಾರ ಶೈಲಿ ಧರ್ಮಯುಕ್ತವಾಗಿಲ್ಲ, ನಮ್ಮ ನಡವಳಿಕೆ ವೇದವಿಹಿತವಾಗಿಲ್ಲ, ತ್ರಿಕಾಲ ಸಂಧ್ಯಾವಂದನ ಇಲ್ಲ, ತಂದೆ ತಾಯಿಗಳ ಸೇವೆ ಇಲ್ಲ, ಭಗವಂತನ ಸ್ಮರಣೆ ಇಲ್ಲ. ಅಂದ್ರೇನು, ಈ ಪ್ರತಿನಿತ್ಯದಲ್ಲಿ ಕೂಡ ನಮ್ಮ ದೇಹದಲ್ಲಿ ಈ ಎಲ್ಲ ವಿಕಾರಗಳು ನಡೀತಾ ಇದೆ. ಕಲಿಯುಗ ಅಂತ್ಯದಲ್ಲಿ ಯಾವ ಯಾವ ವಿಕಾರಗಳಾಗತ್ತೋ, ಯಾವ ಯಾವ ಬದಲಾವಣೆ ಆಗತ್ತೋ ಬ್ರಹ್ಮಾಂಡದಲ್ಲಿ, ಈ ಭೂಮಂಡಲದಲ್ಲಿ, ಅವೆಲ್ಲವೂ ಕೂಡ ನಮ್ಮ ಶರೀರದಲ್ಲಿ ಇವಾಗೇ ಆಗ್ತಾ ಇದೆ ನಿಮಗೆ. ಈ ಯಾಕೆ ಆಗ್ತಾ ಇದೆ ಅಂದರೆ, ಆ ವಿಕಾರ ನಾಶ ಆಗಬೇಕಾದ್ರೆ ಯಾರು ನಾಶ ಮಾಡಬೇಕಂದ್ರೆ ಕಲ್ಕಿ ನಾಮಕ ಭಗವಂತ ಅವತಾರ ಆಗಬೇಕಾದೆ. ಹೇಗೆ ಕಲ್ಕಿ ಅವತಾರ ಆಗ್ತಾನಂದರೆ, ಈ ರೀತಿ ಸ್ವಾಮಿ ಹೇ ಬಿಂಬರೂಪಿ ಭಗವಂತ, ಹೇಗೆ ಎಲ್ಲಿಂದ ಬರ್ತಾನೆ ಆ ಕಲ್ಕಿ ಭಗವಂತ ನಮ್ಮ ದೇಹದಲ್ಲಿ ಅಂದರೆ ಬಿಂಬರೂಪದಿಂದಲೇ ಬರ್ತಾ ಇದ್ದಾನೆ. ಗೊತ್ತಾಗ್ತಾ ಇದೆ ನಾವು ಎಂಥ ತಪ್ಪುಗಳನ್ನು ಮಾಡ್ತಾ ಇದ್ದೇವೆ, ಆ ತಪ್ಪುಗಳಿಗೆ ಪರಿಹಾರ ಏನು, ಅದನ್ನು ಹೇಗೆ ನಾವು ನಿಯಂತ್ರಣ ಮಾಡಬೇಕು ಅಂದರೆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ.
ಇಂಥ ಗೊಂದಲದಲ್ಲಿ ನಾವು ಇದ್ದಾಗ ಕಲ್ಕಿನೇ ನಮಃ. ನಾವು ಭಗವಂತನಿಗೆ ಅರ್ಚನೆ ಮಾಡೋ ಕಾಲಕ್ಕೆ ಆಭರಣ ಪೂಜಾ ಅಂತ ಮಾಡ್ತೀವಿ. ಅದರಲ್ಲಿ ಮತ್ಸ್ಯ, ಕೂರ್ಮ, ವರಾಹ ಅಂತ ಹೇಳ್ತೀವಿ. ಒಂದೊಂದು ಭಗವಂತನ ರೂಪವನ್ನು ಚಿಂತನೆ ಮಾಡಿ ಒಂದೊಂದು ತುಳಸಿ ದಳ ಹಾಕೋ ಕಾಲಕ್ಕೆ ಒಂದೊಂದು ಭಗವಂತನ ರೂಪ ನಮ್ಮ ದೇಹದಲ್ಲಿ ಪ್ರಾದುರ್ಭಾವ ಆಗ್ತಾ ಇರುತ್ತೆ. ಇಲ್ಲಿ ಕಲ್ಕಿನೇ ನಮಃ ಅಂತ ನಾವು ಒಂದು ತುಳಸಿ ದಳ ಹಾಕಿದಾಗ, ಸ್ವಾಮಿ ಈ ದೇಹದಲ್ಲಿ ಇಂಥ ಅಧರ್ಮದ ಚಟುವಟಿಕೆಗಳು ನನ್ನ ದೇಹದಲ್ಲಿ ನಡೀತಾ ಇದೆ, ಕಲ್ಕಿ ನಾಮಕ ಭಗವಂತ ನೀನು ನಿವಾರಣೆ ಮಾಡಬೇಕು ಅಂಥೇಳಿ ನಾವು ಮಾನಸಿಕ ಪೂಜೆಯಲ್ಲಿ ಮುಂಚೆ ನಾವು ಪೂಜೆ ಮಾಡಬೇಕಾದ್ರೆ ಮಾನಸಿಕವಾಗಿ ಬಿಂಬರೂಪಿ ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ತದನಂತರದಲ್ಲಿ ಪ್ರತಿಮಾ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಹೀಗೆ ಕಲ್ಕಿ ಅವತಾರ ಬೇಕಾದರೆ ಆ ಕಲ್ಕಿ ನಾಮಕ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ ಈ ವಿಕಾರಗಳಾಗ್ತಾ ಇದೆ, ನೀ ರಕ್ಷಣೆ ಮಾಡು. ನೋಡಿದ್ರ ಕಲ್ಕಿನೇ ನಮಃ ಅಂತ ಒಂದು ನಾವು ತುಳಸಿ ದಳ ಹಾಕಿದಾಗ ಈ ಚಿಂತನೆ ಬರಬೇಕು. ಬರೇ ಕಲ್ಕಿ ಅಂತೀವಿ, ನಾರಾಯಣ ಅಂತೀವಿ, ಎರಡಕ್ಕೂ ಒಂದೇ. ಯಾವ ರೀತಿ ಅಂತ ಸ್ಪಂದನೆ ನಡೀತಾ ಇಲ್ಲ ನಮ್ಮಲ್ಲಿ. ಆ ಸ್ಪಂದನೆ ಬರಬೇಕಾದ್ರೆ ಈ ಚಿಂತನೆ ಬರಬೇಕು. ಅವು ಯಾವಾಗೋ ಕಲಿಯುಗ ಅಂತ್ಯದಲ್ಲಿ ಕಲ್ಕಿ ನಾಮಕ ಭಗವಂತನ ಅವತಾರ ಆಗೋದಲ್ಲ, ಪ್ರತಿ ರಾತ್ರಿಯಲ್ಲಿ ಕೂಡ ನಮ್ಮ ದೇಹದಲ್ಲಿ ಕಲ್ಕಿ ಭಗವಂತನ ಅವತಾರ ಆಗಬೇಕು. ಅವತಾರ ಮಾಡಿ ಆ ದುಷ್ಟರೆಲ್ಲನೂ ಕೂಡ ಸಂಹಾರ ಮಾಡಬೇಕು. ಮತ್ತು ಬೆಳಿಗ್ಗೆ ಏಳೋಷ್ಟೊತ್ತಿಗೆ ಕೃತಯುಗ ಪ್ರಾರಂಭ ಆಗಬೇಕು. ಕೃತಯುಗ ಅಂದರೆ ಧರ್ಮ 4 ಪಾದದಿಂದ ನಡೆಯತಕ್ಕಂತಹ ಯುಗ. ನಾವೆದ್ದ ಕೂಡಲೇ ನಮ್ಮ ಜೀವನದಲ್ಲಿ ಸಕಾಲಕ್ಕೆ ಏಳೋದು, ಮೃತ್ತಿಕಾ ಶೌಚಾದಿಗಳು, ದಂತಧಾವನ, ಸ್ನಾನ, ಸಂಕಲ್ಪಯುಕ್ತ ಸ್ನಾನ, ಸಂಧ್ಯಾವಂದನ, ದೇವರ ಪೂಜಾ, ವೈಶ್ಯದೇವ, ಹರಿವಾಯುಗಳ ಸೇವೆ, ತಂದೆ ತಾಯಿಗಳ ಸೇವೆ, ಇವೆಲ್ಲ ಕೂಡ ಕೃತಯುಗದ ಲಕ್ಷಣ. ಒಂದು ಹೇಳ್ತಾರೆ, ನಮ್ಮ ದಿನನ 4 ಭಾಗ ಮಾಡಿದಾಗ ಉದಯ ಕಾಲದಲ್ಲಿ ಕೃತಯುಗ ಅಂತ ಹೇಳ್ತಾರೆ. ಹೀಗೆ ಈ ಪ್ರತಿನಿತ್ಯದಲ್ಲಿ ನಾವು ಕಲ್ಕಿ ನಾಮಕ ಭಗವಂತನ ಈ ಪಿಂಡಾಂಡದಲ್ಲಿ ಅಂದರೆ ನಮ್ಮ ಶರೀರದಲ್ಲಿ ಚಿಂತನೆ ಮಾಡ್ತಾ ಇದ್ದರೆ ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲ ವಿಕಾರಗಳ ನಾಶ ಆಗಿ ಧರ್ಮಯುಕ್ತವಾದಂತಹ ಸದಾಚಾರ ಸಂಪನ್ನರಾಗಿ ನಾವು ಜೀವನ ನಡೆಸುವುದಕ್ಕೆ ಕಲ್ಕಿ ನಾಮಕ ಭಗವಂತ ನಮ್ಮಲ್ಲಿ ಅವತಾರ ಮಾಡಿದ್ದಾನೆಂಬುದಕ್ಕೆ ದ್ಯೋತಕ. ಇದೇ ಗೊತ್ತಾಗತ್ತೆ. ಯಾವತ್ತಾದರೆ ನಮ್ಮ ಧರ್ಮಚಿಂತನೆ ಬಂದಿಲ್ಲೋ ಬೆಳಿಗ್ಗೆದ್ದಾಗಿಂದ ಅವತ್ತು ಕಲ್ಕಿ ನಾಮಕ ಭಗವಂತ ಈ ದೇಹದಲ್ಲಿ ಈ ಪಿಂಡಾಂಡದಲ್ಲಿ ಅವತಾರ ಆಗಿಲ್ಲ. ನೋಡಿದ್ರ, ಅದು ಯಾವಾಗೋ ಕಲಿಯುಗ ಅಂತ್ಯದಲ್ಲಿ ಕಲ್ಕಿ ನಾಮಕ ಭಗವಂತ ಅವತಾರ ಆಗೋದಲ್ಲ, ಪ್ರತಿನಿತ್ಯದಲ್ಲಿ ಕೂಡ ಈ ಪಿಂಡಾಂಡದಲ್ಲಿ ಕಲ್ಕಿ ನಾಮಕ ಭಗವಂತ ನಮ್ಮಲ್ಲಿ ಪ್ರಾದುರ್ಭೂತನಾದಾಗ ಆ ದುಷ್ಟಶಕ್ತಿಗಳೆಲ್ಲ ಕೂಡ ನಾಶ ಆಗಿ ಧರ್ಮದಿಂದ ನಾವು ಆ ದಿನವನ್ನೆಲ್ಲ ಕೂಡ ಆಚರಣೆ ಮಾಡಬೇಕಾದ್ರೆ ಕಲ್ಕಿ ನಾಮಕ ಭಗವಂತನ ಚಿಂತನೆ ಬೇಕಾಗಿದೆ. ಈ ಒಂದು ಕಲ್ಕಿ ನಾಮಕ ಭಗವಂತನ ಈ ರೀತಿ ಚಿಂತನೆ ಮಾಡಿದಾಗ ಧರ್ಮದಿಂದ ಜೀವನ, ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ರಕ್ಷಣೆ ಎಲ್ಲಿದೆ ಅಂದರೆ ಧರ್ಮದಲ್ಲೇ ಇದೆ. ನಾವು ಧರ್ಮವನ್ನು ಬಿಟ್ಟಿದ್ದೇವೆ ಅಂದರೆ ನಮ್ಮ ರಕ್ಷಣೆಯನ್ನು ನಾವು ಕಳೆದುಕೊಂಡಿದ್ದೇವೆ, ರಕ್ಷಾ ಕವಚವನ್ನು ಕಳಚಿದ್ದೇವೆ ಅಂತ ಅರ್ಥ. ಯಾರೂ ಬೆಂಬಲ ಬೇಕಾಗಿಲ್ಲ ನಮಗೆ ಬೆಂಬಲ ಅಂದರೆ ಧರ್ಮ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯನಾಮಕ ಆನಂದನಾಮಕ ಭಗವಂತನನ್ನು ಒಲಿಸಿಕೊಳ್ಳಬೇಕಾಗಿದ್ದರೆ ಧರ್ಮಯುಕ್ತವಾದಂತಹ ಜೀವನ, ವೇದವಿಹಿತವಾದಂತಹ ಕರ್ಮಾನುಷ್ಠಾನವೇ ಧರ್ಮಯುಕ್ತವಾದ ಜೀವನಕ್ಕೆ ನಮಗೆ ಬುನಾದಿಯಾಗತ್ತೆ. ಈ ಧರ್ಮಯುಕ್ತವಾದ ಜೀವನವನ್ನು ಮಾಡಬೇಕಾದ್ರೆ ಆ ಕಲ್ಕಿ ನಾಮಕ ಭಗವಂತ ನಮ್ಮಲ್ಲಿ ಪ್ರಾದುರ್ಭೂತನಾಗಿದ್ದಾನೆ ಅಂತ ಅರ್ಥ. ಮತ್ತು ಈ ನನ್ನೆರಡು ತೊದಲು ಮಾತು ನೀವೆಲ್ಲರೂ ಕೇಳಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಕೃಷ್ಣಾರ್ಪಣಮಸ್ತು.